ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು. ಸಿದ್ದಾಪುರ ಸಂತನಮ್ಮ ಪ್ರೌಢಶಾಲೆಯಲ್ಲಿ ಬೆಂಕಿ ರಹಿತ ಅಡುಗೆ ತಯಾರಿಕೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಸಭಾಂಗಣದಲ್ಲಿ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ಸಂಬಂಧಗಳ ನಡುವೆ ನಂಬಿಕೆ ಭರವಸೆಗಳನ್ನ ಬೆಸೆಯುವ, ನಮ್ಮವರನ್ನ ಪ್ರಾರ್ಥನೆ ಮತ್ತು ಹಾರೈಕೆಗಳೊಂದಿಗೆ ಕ್ಷೇಮವಾಗಿ ಬಂಧಿಸುವ ಪವಿತ್ರ ಬಂಧವೇ ರಕ್ಷಾಬಂಧನ. ನಾಡಿನ ಸಮಸ್ತ ಜನತೆಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಿಎಂ ಕಿರಣ್, ಕಿಕ್ಕೇರಿ ಹೋಬಳಿಯ ಪ್ರಭಾವಿ ಯುವ ನಾಯಕರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸುಬ್ರಹ್ಮಣ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷರು, ಆನೆಗೋಳ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಮಾಜಿ ಸಚಿವರು ಡಾಕ್ಟರ್ ನಾರಾಯಣಗೌಡರು. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಬಸ್ ಸಂತೋಷ್ ಕುಮಾರ್, ಬಿಜೆಪಿ ಮುಖಂಡರು ಹಾಗೂ ಪುರಸಭಾ ಸದಸ್ಯರು, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಕಿಕ್ಕೇರಿ ಸುರೇಶ್, ಕೆಪಿಸಿಸಿ ಮೆಂಬರ್ ಹಾಗೂ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ, ಕೆಆರ್ಪೇಟೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರರ ನೆನೆಸುತ್ತಾ ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಜಿಲ್ಲಾ ಜನಜಾಗೃತಿ ಸಮಿತಿಯ ಉಪಾಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ವಿಜಯರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು, ಕೆಆರ್ಪೇಟೆ. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಸಭಾಂಗಣದಲ್ಲಿ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಸಭಾಂಗಣದಲ್ಲಿ ಕುಶಾಲನಗರದ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿಯವರು ಸಭೆಯನ್ನು ಉದ್ಘಾಟಿಸಿದರು. ಶ್ರೀ ಬಸವಣ್ಣ ಮತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ನಮಿಸಲಾಯಿತು. ಸಂಘದ ಅಧ್ಯಕ್ಷರಾದ ಟಿಎಸ್ ಸಾಂಬಶಿವಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಘ ಸ್ಥಾಪಿಸಬೇಕೆಂಬ ಬಹುದಿನಗಳ ಕನಸಿನಂತೆ ಸಂಘವು 2024 ಫೆಬ್ರವರಿ ತಿಂಗಳಲ್ಲಿ ಕಾರ್ಯಾರಂಭ ಮಾಡಿತು. ಪ್ರಾರಂಭಿಕವಾಗಿ 446 ಮಂದಿ ಷೇರುದಾರರಿಂದ 12,13,100 ರುಗಳನ್ನು ಸಂಗ್ರಹಿಸಿದೆ. ಸಂಘದ ನಿರ್ದೇಶಕರ ಎಫ್ಡಿ ಹಣದಿಂದ ಸಂಘದ ಕಚೇರಿ ಸ್ಥಾಪಿಸಲಾಗಿದೆ. ಷೇರುದಾರರ ಸಕಾಲದ ಸಹಕಾರದಿಂದ ಸಂಘ ಸ್ಥಾಪನೆ ಸಾಧ್ಯವಾಯಿತು ಎಂದು ಧನ್ಯವಾದ ಸಲ್ಲಿಸಿದರು. ಸಂಘವನ್ನ ಕೊಡಗು ಜಿಲ್ಲಾ ಮಟ್ಟದ ಸಂಘವಾಗಿಸಬೇಕೆಂದು ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ಇದೇ ಸಂದರ್ಭ ಮೃತಪಟ್ಟ ಸದಸ್ಯರಿಗೆ ಸಂತಾಪ ಸೂಚಿಸಲಾಯಿತು. ಸಂಘದ ಉಪಾಧ್ಯಕ್ಷರಾದ ಎಚ್ಪಿ ಉದಯ್ ಕುಮಾರ್, ನಿರ್ದೇಶಕರಾದ ಎಚ್ವಿ ಶಿವಪ್ಪ, ಯುಎಂ ಬಸವರಾಜು, ಎಚ್ಎಸ್ ಪುಟ್ಟರಾಜು, ಎಸ್ಎಸ್ ಸುರೇಶ್, ಮೋಕ್ಷಿಕ್ ರಾಜ್, ಬಿಎನ್ ಶುಭಶೇಖರ್, ಕೆಡಿ ಪ್ರಶಾಂತ್, ಜಿಎಸ್ ಯಶೋಧ, ಮಮತಾ, ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಬಸವಣ್ಣಯ್ಯ ಇದ್ದರು. ಪ್ರಥಮ ನಿನಗೆ ಶರಣು ಗಜಾನನ.
ನಿನಗೆ ಶರಣು ಗಜಾನನ. ಆದಿಪೂಜಿತ ನೀನೇ ವೇದದಾಯಕ ನೀನೇ, ಆದಿಪೂಜಿತ ನೀನೇ ವೇದದಾಯಕ ನೀನೇ, ಮೋದಕ ಪ್ರಿಯ ನೀನೇ ಗಜಾನನ, ಮೋದಕ ಪ್ರಿಯ ನೀನೇ ಗಜಾನನ. ಪ್ರಥಮ ನಿನಗೆ ಶರಣು ಗಜಾನನ. ಹೋಗುವಾಗ ಆ ಜಿಲ್ಲೆಗಳಲ್ಲಿ ಸಂಘ ಯಾವ ರೀತಿ ಸದೃಢವಾಗಿ ಬೆಳೆದಿತ್ತು ಅನ್ನೋಕ್ಕೆ ಕಾರಣ ಈ ಸೌಹಾರ್ದ ಸಹಕಾರ ಸಂಘ. ಆ ಸಂಘದ ನೆರವಿನಿಂದ ಸಮಾಜ ಎಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಕ್ಕೆ ನಾವು ಅಲ್ಲಿ ಹೋಗುವಾಗ ನಮ್ಗೆ ಗೊತ್ತಾಗ್ತಿತ್ತು ಸಂಘ ಎಷ್ಟು ಸಮಾಜನ ಸದೃಢ ಮಾಡ್ತಾ ಇದೆ ಅಂತೇಳಿ. ನಾವು ಆಗ ಅಲ್ಲಿ ಯೋಚನೆ ಮಾಡ್ತಾ ಇದ್ದಿದ್ದು ಏನಂದ್ರೆ, ನಮ್ಮ ಸಮಾಜ ಅಂದ್ರೆ ನಮ್ಮ ಕೊಡಗಿನ ಸಮಾಜ ನಾವ್ಯಾಕೆ ಈ ಥರದೊಂದು ಸೌಹಾರ್ದ ಸಹಕಾರ ಸಂಘ ಮಾಡಬಾರ್ದು ಅನ್ನೋ ಆಲೋಚನೆ ನಮಗೆ ತುಂಬ ದಿನಗಳ ಕನಸು. ಆ ಕನಸನ್ನ ನೆರವೇರಿಸೋ ಹಾದಿಲಿ ನಮಗೆ ಮೊದಲಿಗೆ ನಮಗೆ ಪ್ರೇರಣೆ ಮಾಡಿದ್ರು ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರಾದಂಥ ಚಂದ್ರಶೇಖರ್ ಅವರು. ಯಾಕೆಂದರೆ ಅವ್ರನ್ನ ನಾವು ಮೊದಲೇ ಗುರುತಿಸ್ಕೋಬೇಕು. ಯಾಕೆಂದರೆ ನಮಗೆ ಆ ಆಸೆ ಹುಟ್ಟಿದಾಗ ಅವ್ರನ್ನ ಸಂಪರ್ಕ ನಾವು ಮಾಡಿದಾಗ ನಾವು ಯಾವ ರೀತಿಯಾಗಿ ಸಂಘನ ಪ್ರಾರಂಭ ಮಾಡಬೇಕು, ಯಾವ ರೀತಿ ಸೌಲಭ್ಯಗಳನ್ನು ನಾವು ಸಮಾಜಕ್ಕೆ ಕೊಡಬಹುದು, ಸಂಘನ ಯಾವ ರೀತಿ ತಗೊಂಡು ಹೋಗ್ಬೇಕು ಎಲ್ಲವನ್ನೂ ನಮಗೆ ವಿವರವಾಗಿ ಹೇಳ್ಕೊಟ್ಟಂತವರು ನಮ್ಮ ಚಂದ್ರಶೇಖರ್ ಅವರು. ಅವರಿಗೆ ನಾನು ಮೊದಲನೇದಾಗಿ ಈ ಸಭೆಯಲ್ಲಿ ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದ್ಮೇಲೆ ನಮಗೆ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ನಮ್ಮನ್ನ ಎಲ್ಲಿ ಸೌಹಾರ್ದ ಬ್ಯಾಂಕ್ ಇದೆ ಅಲ್ಲಿಗೆ ನಮ್ಮನ್ನ ಭೇಟಿ ಕೊಟ್ಟು ಅಲ್ಲಿ ಆಗು ಹೋಗುಗಳು ಏನೇನು ಅದೆಲ್ಲನೂ ನಮಗೆ ತಿಳ್ಸುವಂತ ಕೆಲಸ ಅವರು ನಮಗೆ ಮಾಡಿಕೊಟ್ರು. ಮೂಲ ಕಾರಣಕರ್ತರು ಅಂತ ಹೇಳಿದ್ರು ತಪ್ಪಾಗಲಾರದು ಅಂತ ನನ್ನ ಭಾವನೆ. ಅದಾದ್ಮೇಲೆ ನಾವು ಎಲ್ಲರೂ ಹಿಂಗೆ ಕೂತು ಚರ್ಚೆ ಮಾಡುವಾಗ, ನಮ್ಮ ನಿರ್ದೇಶಕರುಗಳೆಲ್ಲರೂ ಸೇರಿ ಚರ್ಚೆ ಮಾಡುವಾಗ ನಮಗೆ ನಮ್ಮ ಸೌಹಾರ್ದದ್ದು ಮೈಸೂರು, ಕೊಡಗು ಮತ್ತೆ ಚಾಮರಾಜನಗರ ಸೌಹಾರ್ದ ಒಕ್ಕೂಟದ ಕ್ರೀಡಾಸ್ಥರಾದಂಥ ನಮ್ಮ ಸುರೇಶ್ ಅವರು ನಮಗೆ ಭೇಟಿಯಾದರು. ಅವರ ಭೇಟಿಯ ನಂತರ ನಮಗೆ ಎಷ್ಟು ಸುಲಭ ಆಯಿತು ಅಂತಂದರೆ ಬ್ಯಾಂಕ್ ಕಾರ್ಯಗಳೆಲ್ಲ ನಮಗೆ ಏನೇನು ಗೈಡ್ ಮಾಡಲಿಕ್ಕೆ, ಯಾವ ರೆಕಾರ್ಡ್ ಯಾವ ಥರ ಮಾಡಬೇಕು, ನಾವು ಎಲ್ಲಿ ಸಬ್ಮಿಟ್ ಮಾಡಬೇಕು, ನಾವು ಏನು ಕೆಲಸ ಮಾಡಬೇಕು, ಪ್ರತಿಯೊಂದನ್ನು ನಮಗೆ ಚಾಚು ತಪ್ಪದೆ ಅವರು ನಮಗೆ ಎಲ್ಲವನ್ನು ಗೈಡ್ ಮಾಡಿ ನಮ್ಮ ಈ ಸಂಘನ ನೋಂದಾಯಿಸಲಿಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅವ್ರಿಗೂ ಈ ಸಭೆಯಲ್ಲಿ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು. ಚುನಾವಣಾಧಿಕಾರಿ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಚುನಾವಣೆಗೆ ಸಕಲ ಸಿದ್ಧತೆ ಕೈಗೊಂಡಿದ್ದರು. ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಜಯಲಕ್ಷ್ಮಿ ಚಂದು, ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಲಕ್ಷ್ಮಿ, ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ರೂಪ ಉಮಾಶಂಕರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಜಯವರ್ಧನ್ ನಾಮಪತ್ರ ಸಲ್ಲಿಸಿದ್ದರು. ಇದರ ಬೆನ್ನಲ್ಲೇ ಚುನಾವಣೆಗೆ ಆಕ್ಷೇಪ ವ್ಯಕ್ತಪಡಿಸಿ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಿವಾನಂದ ಸಲ್ಲಿಸಿದ್ದ ಅರ್ಜಿ ಅನ್ವಯ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಮೇರೆಗೆ ಚುನಾವಣಾಧಿಕಾರಿ ಚುನಾವಣೆಯನ್ನ ಮುಂದೂಡಿದರು. ಉಭಯ ಪಕ್ಷಗಳ ಮುಖಂಡರು ಕೂಡ ಅಧಿಕಾರ ಹಿಡಿಯುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು. ತಡೆಯಾಜ್ಞೆ ಹಿನ್ನೆಲೆ ನಿರಾಸೆ ಉಂಟಾಗಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. 16 ಮಂದಿ ಸದಸ್ಯರ ಪೈಕಿ ಬಿಜೆಪಿ ಸದಸ್ಯರು 6, ಕಾಂಗ್ರೆಸ್ ಸದಸ್ಯರು 6, ಜೆಡಿಎಸ್ನ 4 ಮಂದಿ ಸದಸ್ಯರು ಸೇರಿದಂತೆ ಶಾಸಕ ಸಂಸದರಿಗೆ ಮತದಾನಕ್ಕೆ ಅವಕಾಶವಿತ್ತು. ಜೆಡಿಎಸ್ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ ಸದಸ್ಯರೊಂದಿಗೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದರು. ಜೆಡಿಎಸ್ ಸದಸ್ಯರ ಸಹಕಾರದಿಂದ ಮುಂದೆಯೂ ಕೂಡ ಅಧಿಕಾರ ಪಡೆಯುವ ಬಗ್ಗೆ ಶಾಸಕ ಡಾಕ್ಟರ್ ಮಂತರಗೌಡ, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರ ಠಾಣಾಧಿಕಾರಿ ಪ್ರಕಾಶ್ ಅವರ ನೇತೃತ್ವದಲ್ಲಿ, ಸುಂಟಿಕೊಪ್ಪ ಠಾಣಾಧಿಕಾರಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆಗೆ ಸಂಬಂಧಿಸಿ ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆ
ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಮೀಸಲಾತಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ನಿಗದಿಯಾಗಿರುತ್ತದೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಅಧಿಕೃತ ಜ್ಞಾಪನ ಪತ್ರದಂತೆ ತಹಶೀಲ್ದಾರ್ ಆದ ನಾನು ಕುಶಾಲನಗರ ಚುನಾವಣೆಯ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸುತ್ತಾರೆ. ಈ ಆದೇಶದಂತೆ ದಿನಾಂಕ 8/8/2024 ನಮೂನೆ 1ರಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ 16 ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಹಾಗೂ ವಿಧಾನಸಭೆ ಕ್ಷೇತ್ರದ ಶಾಸಕರಿಗೆ ಹಾಗೂ ಲೋಕಸಭೆ ಸದಸ್ಯರಿಗೆ ನೋಟಿಸನ್ನು ಜಾರಿ ಮಾಡಿ 19/8/2024 1 ಗಂಟೆಗೆ ಸಭೆ ನಿಗದಿಪಡಿಸಲಾಗಿತ್ತು. ಅದರಂತೆ ಇವತ್ತು ನಾವು 19/8/2024 ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಥವಾ ಸಭಾಂಗಣದಲ್ಲಿ ಹಾಜರಿದ್ದು ನಾಮಪತ್ರ ಪ್ರಕ್ರಿಯೆ ಸ್ವೀಕೃತಿ ಮಾಡಲಾಗಿದೆ. ಅದಕ್ಕೆ ಅಧ್ಯಕ್ಷರಿಗೂ ನಾಮಪತ್ರ ಸ್ವೀಕರಿಸಲಾಗಿತ್ತು, ಉಪಾಧ್ಯಕ್ಷರಿಗೂ ನಾಮಪತ್ರ ಸಿಗಲಿತ್ತು. ಅಧ್ಯಕ್ಷರಿಗೆ 2 ನಾಮಪತ್ರ, ಉಪಾಧ್ಯಕ್ಷರಿಗೆ 2 ನಾಮಪತ್ರ. ಈ ಮಧ್ಯೆ WP ನಂಬರ್ ರಿಟ್ ಪಿಟಿಷನ್ ನಂಬರ್ 22,151/24 ಅಂದರೆ 22,151 ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಾಗಿತ್ತು. ಅದು ಇವತ್ತು ವಿಚಾರಣೆಗೆ ಬಂದಾಗ ಸಮಯ 11:15ಕ್ಕೆ ಸರ್ಕಾರಿ ವಕೀಲರು ನಮಗೆ ದೂರವಾಣಿ ಮುಖಾಂತರ ತಿಳಿಸಿ, ದ ಹಾನೆಬಲ್ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದ ರಿಸ್ಪಾಂಡೆಂಟ್ ಟು ಇಶ್ಯೂ ದ ಫ್ರೆಶ್ ನೋಟಿಫಿಕೇಷನ್ ಫಾರ್ ಕಂಡಕ್ಟಿಂಗ್ ದ ಇಲೆಕ್ಷನ್ ಅಂದ್ಕೊಂಡು ಹೇಳಿ, ಅಂದರೆ ತಡೆಯಾಜ್ಞೆ, ಅಂದರೆ ಈ ಇಲೆಕ್ಷನ್ ಮುಂದೂಡಿ ಫ್ರೆಶ್ ಆಗಿ ಇಲೆಕ್ಷನ್ ಮಾಡಬೇಕು ಅನ್ನುವಂಥ ದೂರವಾಣಿ ಮುಖಾಂತರ ತಿಳಿಸಿದ್ರಿಂದ ಅವರ ಅಧಿಕೃತ ಆದೇಶಕ್ಕೆ ನಾವು ಕಾದು 1 ಗಂಟೆಗೆ ಎಲ್ಲ ಸದಸ್ಯರಿಗೂ ಕೋರ್ಟ್ ಆದೇಶವನ್ನು ತಿಳಿಸಿ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ. 2024ನೇ ಸಾಲಿನ 2ನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಏನು ಇವತ್ತು ಘೋಷಣೆಯಾಗಿತ್ತು, ಇದಕ್ಕೆ ನ್ಯಾಯಾಲಯ ಸ್ಟೇ ಕೊಟ್ಟಿದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಪುರಸಭೆ ಅಂತೇಳಿ ಘೋಷಣೆ ಮಾಡಿ ಪುರಸಭೆಗೆ ಸರ್ಕಾರದಿಂದ ನಾಮಿನೇಟ್ ಮಾಡಿ ಎಲ್ಲ ಆದ ನಂತರ ಹೈಕೋರ್ಟ್ ಅದಕ್ಕೆ ನಮಗೆ ಪಟ್ಟಣ ಪಂಚಾಯಿತಿ ಅಂತ ಹೇಳಿ ಚುನಾವಣೆ ಘೋಷಣೆ ಮಾಡಿತ್ತು. ಸೊ ಈ ಸಂದರ್ಭದಲ್ಲಿ ಚುನಾವಣೆ ಪಟ್ಟಣ ಪಂಚಾಯಿತಿ ಆದ್ದರಿಂದ ಇಲ್ಲಿಂದ ನಮ್ಮ ಸ್ಥಳೀಯ ನಾಯಕರುಗಳು ಕೋರ್ಟ್ ಮೊರೆ ಹೋದ್ರಿಂದ ಕೋರ್ಟಲ್ಲಿ ಇವತ್ತು ಅದಕ್ಕೆ ತಡೆಯಾಜ್ಞೆ ಬಂದಿದೆ. ತಡೆಯಾಜ್ಞೆ ಬಂದಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಂದಿನ ದಿನಗಳಲ್ಲಿ ನಾವೇನು ಈ ಸಲ ನಾವು ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಲೆಕ್ಕಾಚಾರದಲ್ಲಿ ನಾವು JDS ಅವರಿಗೆ ಒಳಗೂಡಿ ಈ ಸಲ ಇವತ್ತು ನಾವು ನಾಮಿನೇಷನ್ ಫೈಲ್ ಮಾಡಿದ್ದು. ಜಯ ನಮಗೆ ದಕ್ಕುತ್ತೆ ಹೇಳುವಂಥ ಒಂದು ವಿಶ್ವಾಸ ಇತ್ತು. ಆದರೆ ಹೈಕೋರ್ಟ್ ನಮಗೆ ತಡೆ ಕೊಟ್ಟರಂತ ನಮಗೆ ನಿರಾಸೆಯಾಗಿದೆ. ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ನಾವು JDS ಅವರ ಜೊತೆಗೂಡಿ ಚುನಾವಣೆಯನ್ನು ಎದುರಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ರಾಜ್ಯದಲ್ಲಿ ಕೇಂದ್ರದಲ್ಲಿ JDSನ ನಾಯಕರುಗಳು ಕುಶಾಲನಗರದಲ್ಲಿ ರಾಜ್ಯ ಮಟ್ಟದಲ್ಲಿ ಆಲ್ರೆಡಿ ಎಲ್ಲರೂ ಫೋನ್ ಮಾಡಿ ಅಲ್ಲಿ ಸ್ಥಳೀಯ ನಾಯಕರುಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತು ನೇರವಾಗಿ ಕ್ಯಾಂಡಿಡೇಟ್ಗಳ ಜೊತೆನೂ ಮಾತಾಡಿದ್ದಾರೆ. ಅವ್ರು ಎಲ್ಲೇ ಇದ್ದರೂ ಚುನಾವಣೆ ಸಂದರ್ಭದಲ್ಲಿ 1 ಗಂಟೆಗೆ ಏನು ಮತದಾನ ಆಗಬೇಕಿಂತ ಆ ಸಂದರ್ಭದಲ್ಲಿ ಭಾಜಪಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಒಂದು ಸ್ಥಳೀಯ ನಾಯಕರು ನಮಗೆ ಕೊಟ್ಟಿದ್ದರು. ಆ ನಿರೀಕ್ಷೆಯಲ್ಲಿ ಇವತ್ತು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು 2 ಜನನೂ ನಾವು ನಾಮಿನೇಷನ್ ಫೈಲ್ ಮಾಡಿದ್ದು. ಜಯ ನಮಗೆ ಆಗ್ತಾ ಇತ್ತು, ಕಾರಣ ಅದನ್ನು ಸ್ಟೇ ಸಿಕ್ಕಿದ್ರಿಂದ ಇದು ಮುಂದೆ ಹೋಗಿದೆ. ಮುಂದಿನ ದಿನಗಳು ನಾವು ಒಟ್ಟಿಗೆ ನಾವು ಹೋಗ್ತೀವಿ ಅಂತ ಹೇಳೋ ಮಾತನ್ನು ಈ ಸಂದರ್ಭದಲ್ಲಿ ಸರ್, ಚುನಾವಣೆ ನಡೆದಿದ್ದರೆ ಭಾಜಪ ನಮಗೆ ಬರ್ತಾ ಇದೆ. ಸರ್, ಯಾರೆಲ್ಲ ಅಭ್ಯರ್ಥಿಗಳು? ಅಭ್ಯರ್ಥಿ ಒಂದು ನಮ್ಮ ರೂಪ ಉಮೇಶಂಕರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದು, ನಮ್ಮ ಪಕ್ಷ ತೀರ್ಮಾನ ಮಾಡಿದ್ದು. ಆಮೇಲೆ ಕೇಶವ ಜಯವರ್ಧನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ನಿಮ್ಮ ಪಕ್ಷದಲ್ಲೇ ಇದು ಜಗಳ ಬೇಗುದಿ ಇತ್ತಲ್ಲ, ಅದ್ರ ಬಗ್ಗೆ 3 ಜನ ಕ್ಯಾಂಡಿಡೇಟ್ ಇರುವಾಗ ಎಲ್ಲ ಪಕ್ಷದಲ್ಲೂ ಅದೊಂದು ಇರುವಂಥದ್ದೇ.
ಎಲ್ಲರೂ ಸೀನಿಯರ್ ಇದ್ದಾರೆ, ಕೆಲವೊಂದು ಮಾನದಂಡಗಳಿರ್ತವೆ. ನಾನು ಸೀನಿಯರ್ ಇದ್ದೀನಿ, ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಈ ಥರ ನಾನಾ ಥರದ ಬೇಡಿಕೆಗಳಿರ್ತವೆ. ಅದು ಎಲ್ಲ ಪಕ್ಷದಲ್ಲಿ ಇರುವಂಥದ್ದು ಸಹಜ. ಆದರೆ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಭಾರತೀಯ ಜನತಾ ಪಕ್ಷ ಎಲ್ಲ ಕಾರ್ಯಕರ್ತರನ್ನ, ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳನ್ನ ಯಾರು ಎಲೆಕ್ಟೆಡ್ ಬಾಡೀಸ್ ಇದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ನಾವು ಮಾಡಿರೋದು. ಸೊ ಇವತ್ತು ನಿನ್ನೆವರೆಗೆ ಕೆಲವೊಂದು ಗೊಂದಲ ಇತ್ತು. ಮೊನ್ನೆವರೆಗೆ ನಿನ್ನೆ ಕೂತ್ಕೊಂಡು ಎಲ್ಲ ಡಿಸ್ಟ್ರಿಕ್ಟ್ ಕಮಿಟಿಯವರು, ಶಾಸಕರು, ಇಲ್ಲಿನ ನಮ್ಮ MP ಅವರು ಎಲ್ಲರೂ ಕೂತ್ಕೊಂಡು ಎಲ್ಲರಿಗೆ ತಿಳಿ ಹೇಳಿ ಒಂದು ಸಂಧಾನದ ಮೂಲಕ ಒಂದು ಒಗ್ಗಟ್ಟನ್ನು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿ ನಾವು ಇವತ್ತು ರೂಪಾ ಉಮಾಶಂಕರ್ ಇವತ್ತು ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ದು. ಸೊ ಅದರ ಮುಖಾಂತರ ನಾವು ಇವತ್ತು ಬಂದಿದ್ದು. ಕಾರಣಾಂತರದಿಂದ ಹೈಕೋರ್ಟ್ ಸ್ಟೇ ಆದ್ದರಿಂದ ನಮಗೆ ನಿರಾಸೆ ಆಗಿದೆ ಅಂತೇಳಿ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಒಟ್ಟಾಗಿ ನಾವು JDS ಹಾಗೂ BJP ಅವರು ಹೋರಾಟ ಮಾಡ್ತೀವಿ. ಹಾಗೂ BJP ಇಬ್ಬರು ಹೊಂದಾಣಿಕೆಯಾಗಿ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಒಂದು ಆಸೆಯಿಂದ ಬಂದಿದ್ದು. ಇವತ್ತು ಕೋರ್ಟಿನ ಆದೇಶಕ್ಕೆ ನಾವು ತಲೆಬಾಗಬೇಕಾದಂಥ ಒಂದು ಇದಾಗಿ ನಿರಾಸೆ ಆಗಿದೆ. ಯಾವುದೇ ನಮ್ಮ ಸದಸ್ಯರು ಆಮಿಷಕ್ಕಾಗಿ ಇನ್ನೊಂದಕ್ಕಾಗಿ ಒಳಗಾಗಿಲ್ಲ. ಅಪಪ್ರಚಾರ ಮಾಡಿ ಇವತ್ತು ಇದು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಗ್ಗಟ್ಟಿನಲ್ಲಿ ಬಂದು ಇವತ್ತು ಎಲ್ಲ ನಾವು JDS ಹಾಗೂ BJPಯಿಂದ ಇವತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ತೆಕ್ಕೆಗೆ ತೊಗೊಂಡು ಇವತ್ತು ಜವಾಬ್ದಾರಿ ಬಾರಿಸ್ತೀವಿ. ಸರ್, ಕಳೆದ ಬಾರಿ ಒಂದು ಹೊಂದಾಣಿಕೆ ಇತ್ತು. ಅವರು ಯಾರು ಓಪಗಳು ಆರೋಪಗಳು ಯಾರು ಮಾಡಿದರೆ ಅವರು ಸಾಕ್ಷಿಯಲ್ಲಿ ತೋರಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಾವಿವತ್ತು ಏನು ನಾವು ಮನೇಲೇ ಇದ್ದು ಕರುಡೇಸಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮ ಕೆಲಸ ಮಾಡ್ತಿದ್ದು, ವೋಟಿಂಗ್ ಇತ್ತು ಅಂತ ನಾವು ಮೊದಲೇ ನಾವು ಅಧ್ಯಕ್ಷತೆ ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತ ಮೊದಲೇ ತೀರ್ಮಾನ ಮಾಡಿದ್ದು ನಾವು. ಹಾಗಾಗಿ ಇವತ್ತು ಅಧ್ಯಕ್ಷರು ಬಂದು ಈಗ ಬೇಜಾರು ಸಂಗತಿ ಆಗಿದೆ, ತಾತ್ಕಾಲಿಕವಾಗಿ ತಡೆ ಸಿಕ್ಕಿದೆ. ಮುಂದಿನ ದಿನಗಳು ಸಹ ನಾವು ಇವತ್ತೇನು ಒಪ್ಪಂದ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಇವತ್ತು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಮುಂದಿನ ದಿನಗಳು ಸಹ ಅವ್ರ ಜೊತೆ ರಾಜ್ಯ ಮತ್ತು ಕೇಂದ್ರದಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷ BJP ಪಕ್ಷ ಮೈತ್ರಿ ಇದೆ. ಅದೇ ಇಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ? ಕಳೆದ ಬಾರಿ JDS ಪಕ್ಷ ಯಾವುದೇ ರೀತಿ BJP ಜೊತೆ ಹೊಂದಾಣಿಕೆ ಇತ್ತಿಲ್ಲ, ಮಾಡಿದ್ದೀವಿ. ಈ ಬಾರಿ ಅದು ಶಾಸಕರ ಒಂದು ಇದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ಶಾಸಕರು ನಮಗೆ ಭರವಸೆ ಕೊಟ್ಟಿರ್ತಾರೆ ಅಭಿವೃದ್ಧಿ ಬಗ್ಗೆ. ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ನಮಗೆ ಕುಗ್ಗಿದ್ದಂಥ ಗ್ರಾಮದಲ್ಲಿ ಅಭಿವೃದ್ಧಿ ಬಗ್ಗೆ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತು ಕುಶಲನಗರ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಈ ಮುಳ್ಸೋಗೆ ಭಾಗ ಸೇರಿಸ್ಕೊಂಡಿರೋದ್ರಿಂದ ಇವತ್ತು ಅಭಿವೃದ್ಧಿಗಳು ತುಂಬ ಕುಂಠಿತವಾಗಿದೆ. ಅದರಿಂದ ನಮಗೆ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರ ಬಂದು ಇವತ್ತು ಏನು ಅಧ್ಯಕ್ಷರು ಇಟ್ಕೊಂಡ್ರೆ ಮುಂದಿನ ದಿನಗಳು ಅಭಿವೃದ್ಧಿ ಕಾಣಕ್ಕಾಗೋದು ಅಂತ ನಾವು ಏನು ತೀರ್ಮಾನ ಮಾಡಿದ್ದೀವಿ. ಹಾಗೆ ನಿಮ್ಮ ಅಭಿಪ್ರಾಯ ಸ್ಥಳೀಯ ಚುನಾವಣೆಗಳಿಗೂ ರಾಜ್ಯ ರಾಷ್ಟ್ರೀಯ ಚುನಾವಣೆಗಳು ವ್ಯತ್ಯಾಸ ಇದೆ? ಖಂಡಿತ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಂತನಮ್ಮ ಪ್ರೌಢಶಾಲೆಯಲ್ಲಿ ವಿನೂತನ ಬೆಂಕಿರಹಿತ ಅಡುಗೆ ತಯಾರಿಕೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಸಿದ್ದಾಪುರ ಸಂತನ್ನಮ್ಮ ಶಾಲೆಯಲ್ಲಿ ವಿನೂತನ ಅಡುಗೆ ತಯಾರಿಕೆ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸಂತನ್ನಮ್ಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ವಿವಿಧ ಬಗೆಯ ಅಡುಗೆ ತಯಾರಿಸುವ ಮೂಲಕ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರಹಾಕಿದರು. ಬೆಂಕಿರಹಿತ ವಿವಿಧ ತಿಂಡಿಗಳನ್ನು ತಯಾರಿಸುವ ಸ್ಪರ್ಧೆ ಏರ್ಪಡಿಸಿದ ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ರುಚಿಕರ ಖಾದ್ಯ ತಯಾರಿಸುವ ಆಸಕ್ತಿ ಮೂಡಿಸಿದರು. ಸ್ಯಾಂಡ್ವಿಚ್, ಪಾನಿಪುರಿ, ಗೋಬಿ ಮಂಚೂರಿ, ಸಲಾಡ್, ಜ್ಯೂಸ್, ಸಿಹಿ ತಿಂಡಿಗಳು ಸೇರಿದಂತೆ ಗ್ರಾಮೀಣ ಪ್ರದೇಶದ ಚುರುಮುರಿ, ಬೇಲ್ಪುರಿ ತಯಾರಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ರುಚಿಕರ ಆಹಾರ ತಯಾರಿಸುವಲ್ಲಿ ಯಶಸ್ವಿಯಾದರು. ವಿದ್ಯಾರ್ಥಿಗಳು ತಯಾರಿಸಿದ ರುಚಿಕರ ತಿಂಡಿಗಳನ್ನು ಸವಿದ ಶಿಕ್ಷಕರುಗಳು ವಿದ್ಯಾರ್ಥಿಗಳ ಪ್ರತಿಭೆಗೆ ಅಭಿನಂದಿಸಿದರು. 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ತಮ್ಮಲ್ಲಿನ ಪ್ರತಿಭೆಗಳನ್ನು ಪ್ರದರ್ಶಿಸಿ ತಾವು ತಯಾರಿಸಿದ ತಿಂಡಿ ತಿನಿಸುಗಳನ್ನು ತಮ್ಮ ಸಹಪಾಠಿಗಳಿಗೂ ತಿನ್ನಿಸಿ ಖುಷಿಪಟ್ಟರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕಿ, ಸಿದ್ದಾಪುರ ಸಂತನ್ನಮ್ಮ ಪ್ರೌಢಶಾಲೆಯಲ್ಲಿ ಕರಾಟೆ, ಸ್ಕೌಟ್ಸ್ ಮತ್ತು ಗೈಡ್ಸ್, ಸಂಗೀತ, ನೃತ್ಯ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅವರ ಪ್ರತಿಭೆಗಳನ್ನು ಹೊರತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಶಿಕ್ಷಕರಿಂದ ಕೂಡ ಈ ಕಾರ್ಯದಲ್ಲಿ ಉತ್ತಮ ಸಾಥ್ ನೀಡುತ್ತಿರುವುದಾಗಿ ತಿಳಿಸಿದರು. ಪ್ರೌಢಶಾಲೆಯ ಶಿಕ್ಷಕಿ ಪ್ರಮೀಳಾ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಡುಗೆ ತಯಾರಿಸುವ ಸ್ಪರ್ಧೆಯಲ್ಲಿ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ನಡೆಯಿತು. ಇಲ್ಲಿ CBSE ಸ್ಟಾರ್ಟ್ ಆಗಿದ್ದರಿಂದ ನಾವು ಸುಮಾರು ಚಟುವಟಿಕೆಗಳನ್ನು ಮಕ್ಕಳಿಗಾಗಿ ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿ ಶನಿವಾರ ಎಲ್ಲ ತರಗತಿಗಳಿಗೂ ವಿವಿಧವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಕರಾಟೆ, ಸ್ಕೌಟ್ಸ್, ಗೈಡ್ಸ್, ಡ್ಯಾನ್ಸ್, ಮ್ಯೂಸಿಕ್, ಈ ಥರ ಚಟುವಟಿಕೆಗಳು ಹಾಗೂ ಮಕ್ಕಳಿಗೆ ಅವರ ಪ್ರತಿಭೆಗಳನ್ನು ಹೊರತರಲು ನಾವು ವಿವಿಧವಾದ ಸ್ಪರ್ಧೆಗಳನ್ನು ಅವರಿಗೆ ಮಾಡಿಕೊಂಡಿದ್ದೇವೆ. ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ
ಕುಕ್ಕಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಲಾಗಿತ್ತು. 30ರಿಂದ 40 ವಿದ್ಯಾರ್ಥಿಗಳು ಭಾಗವಹಿಸಿದರು. ವಿವಿಧ ರೀತಿಯ ತನ್ನಲ್ಲಿರ್ತಕ್ಕಂತಹ ಅಡುಗೆಯ ಕೌಶಲ್ಯವನ್ನು ಹೊರತಂದಿರ್ತಾರೆ. ಶಿಕ್ಷಕರೆಲ್ಲರೂ ಕೂಡ ಅದನ್ನು ಅವರು ಮಾಡಿದಂಥ ತಿಂಡಿ ತಿನಿಸುಗಳನ್ನು ಸವಿದು ಆನಂದಿಸಿರ್ತಾರೆ. ಮಕ್ಕಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರ ಹಾಕಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಮಕ್ಕಳು ಅದನ್ನು ಸದುಪಯೋಗಪಡಿಸ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈಗಾಗಲೇ 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆ ಚಿತ್ರಕಲೆಯನ್ನು ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ವಿವಿಧ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿರು. ಅತ್ಯುತ್ತಮವಾಗಿ ಚಿತ್ರವನ್ನು ಬಿಡಿಸುವುದರ ಮೂಲಕ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಿರ್ತಾರೆ. ಈ ಶಾಲೆಯು ದಿನದಿಂದ ದಿನಕ್ಕೆ ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕಲು ಸತತವಾಗಿ ಪ್ರಯತ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಮುಖ್ಯ ಶಿಕ್ಷಕರೇ ಎಲ್ಲದಕ್ಕೂ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. And I have done lace plate by adding some spicy ingredients and lace, and by some vegetables like tomato, coriander leaves, onion and cucumber. ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ಹಾಕಿ ಅದ್ರ ಮೇಲೆ ಶುಗರ್ ಸಿರಪ್ ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ ಕುಶಾಲನಗರ. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಪುರುಷರ ಹಾಕಿ ಟೂರ್ನಿಯ ಅಂತಿಮ ಟೂರ್ನಿಯಲ್ಲಿ ಕೊಡಗು ಜಿಲ್ಲಾ ತಂಡವು ಜಯಗಳಿಸಿ ರಾಷ್ಟ್ರೀಯ ಹಾಕಿ ಟೂರ್ನಿಗೆ ಆಯ್ಕೆಗೊಂಡಿದೆ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಪುರುಷರ ಹಾಕಿ ಟೂರ್ನಿಯ ಅಂತಿಮ ಟೂರ್ನಿಯಲ್ಲಿ ಕೊಡಗು ಜಿಲ್ಲಾ ತಂಡವು ಜಯಗಳಿಸಿ ರಾಷ್ಟ್ರೀಯ ಹಾಕಿ ಟೂರ್ನಿಗೆ ಆಯ್ಕೆಗೊಂಡಿದೆ. ಬೆಂಗಳೂರಿನ ಶಾಂತಿನಗರದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟ ತಂಡದ ವ್ಯವಸ್ಥಾಪಕ ಬಿಟಿ ಪೂರ್ಣೇಶ್ ನೇತೃತ್ವದಲ್ಲಿ ನಡೆದ ಅಂತಿಮ ಟೂರ್ನಿಯಲ್ಲಿ ಕೊಡಗು ಜಿಲ್ಲಾ ತಂಡವು ಬೀದರ್ ಜಿಲ್ಲಾ ತಂಡವನ್ನು 5-0 ಗೋಲುಗಳಿಂದ ಮಣಿಸಿ ಗೆಲುವು ಪಡೆಯಿತು. ಕೊಡಗು ತಂಡದ ಪರವಾಗಿ ಸತೀಶ್, ಶ್ರೀನಿವಾಸ್ ರೈ, ಪುನಚ್ಚ, ಜಾಗೃತ್, ಮಂಜುನಾಥ್ ತಲಾ 1 ಗೋಲು ಗಳಿಸಿ ಸತತ 19ನೇ ಬಾರಿ 5-0 ಗೋಲಿನೊಂದಿಗೆ ವಿರೋಚಿತ ಗೆಲುವು ಸಾಧಿಸಿದ್ದಾರೆ. ಇದಕ್ಕೂ ಮೊದಲು ನಡೆದ ಸೆಮಿಫೈನಲ್ ಟೂರ್ನಿಯಲ್ಲಿ ಕೊಡಗು ಜಿಲ್ಲಾ ತಂಡವು ಬೆಂಗಳೂರು ನಗರ ತಂಡವನ್ನು 5-0 ಗೋಲುಗಳ ಅಂತರದಿಂದ ಮಣಿಸಿ ಅಂತಿಮ ಟೂರ್ನಿಗೆ ಅರ್ಹತೆ ಪಡೆಯಿತು. ಹಾಕಿ ಟೂರ್ನಿಗೆ ಕೋಚ್ ಡ್ಯಾನ್ ಈರಪ್ಪ ಅವರು ತರಬೇತಿ ನೀಡಿದರು. ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಪುನಚನ ಶ್ರೀನಿವಾಸ್ ಅಭಿನಂದಿಸಿದ್ದಾರೆ. ಕೊಡಗಿನ ಕ್ರೀಡಾ ಪ್ರೇಮಿ ಆದ ಗಾಯಕ ಕೆಎಸ್ ಹರೀಶ್ ಟೂರ್ನಿಯ ಕ್ರೀಡಾಳುಗಳಿಗೆ ಸಹಕರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಗದಿಯಾಗಿದ್ದ ಚುನಾವಣೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಹಿನ್ನೆಲೆ ಮುಂದೂಡಲಾಯಿತು. ಸಿದ್ದಾಪುರ ಸಂತನಮ್ಮ ಪ್ರೌಢಶಾಲೆಯಲ್ಲಿ ಬೆಂಕಿ ರಹಿತ ಅಡುಗೆ ತಯಾರಿಕೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ ಸಭಾಂಗಣದಲ್ಲಿ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾರೆ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.